ಭಾವ ಇಷ್ಟೊತ್ತಲ್ಲಿ ಏನಾದರೂ ಬೇಕಾಗಿತ್ತಾ? ಹುಷಾರಾಗಿದ್ದೀರಾ ತಾನೇ? ಅಯ್ಯೋ ನನಗೇನಾಗಿಲ್ಲಮ್ಮ, ಚೆನ್ನಾಗಿದ್ದೀನಿ. ಒಂದು ಕೆಲಸ ಮಾಡು, ಎಲ್ಲರನ್ನೂ ಕರ್ಕೊಂಡು ಕಾರ್ತಿಕ್ ರೂಮ್ ಹತ್ರಕ್ಕೆ ಬಂದುಬಿಡು. ಹಾಂ, ನಾನು ಕೆಳಗಡೆ ಹೋಗಿ ಕಾರ್ತಿಕನ ಕರ್ಕೊಂಬರ್ತೀನಿ. ಯಾಕೆ ಭಾವ, ಏನಾಯಿತು? ಅಲ್ಲಿ ಹೋದ್ಮೇಲೆಲ್ಲ ಗೊತ್ತಾಗುತ್ತೆ, ಬೇಗ ಕರ್ಕೊಂಡು ಬಾಮ್ಮ. ಸರಿ. ರೀ ಹೇ ಕಾರ್ತಿಕ್, ಹೇ ಕಾರ್ತಿಕ್, ಇದೇನಪ್ಪ ಇದು? ಎಲ್ಲಿ ಮಲಗಿದ್ರು ಯಾರೋ ಕರ್ದಂಗಾಗುತ್ತೆ. ಯಾರು? ಏಯ್, ಈ ಕಡೆ ನೋಡು. ಅಪ್ಪ ನೀವಾ? ಹೂನೋ, ನಾನೇ. ಮೇಲ್ಗಡೆ ಬಾ. ಯಾಕೆ? ಹೇಳ್ತೀನಿ ಬಾರೋ. ಅಪ್ಪ ಏನಾಯ್ತು? ಯಾಕೆ ಕರೆದ್ರಿ? ಹೇಳ್ತೀನಿ, ಎಲ್ಲರೂ ಬರಲಿ. ಯಾರು? ಎಲ್ಲರೂ ಬರಲಿ. ಅಪ್ಪ ಏನಾಯ್ತು? ಯಾಕೆ ಇಷ್ಟೊತ್ತಲ್ಲಿ ಬರಕ್ಕೆ ಹೇಳಿದ್ರಿ? ಹೇಳ್ತೀನಮ್ಮ, ಹೇಳ್ತೀನಿ. ಅಣ್ಣ ಏನಾಯ್ತು? ಯಾಕೆ ಹಕ್ಕು? ಹೇಳ್ತೀನಪ್ಪ, ಹೇಳ್ತೀನಿ. ನಿನಗೂ ಹೇಳ್ತೀನಿ, ನಿನಗೂ ಹೇಳ್ತೀನಿ, ಅವ್ರಿಗೂ ಹೇಳ್ತೀನಿ. ಹೇಳ್ತೀನಿ. ಪಟ್ಟಾಭಿಷೇಕ ಆದಮೇಲೆ ಬಂದವರೆಲ್ಲರೂ ಸೀತಾಮಾತೆಗೆ ಬೆಲೆ ಬಾಳೋ ಉಡುಗೊರೆ ಕೊಟ್ರಂತೆ. ಅಷ್ಟು ಬೆಲೆ ಬಾಳೋ ಅಂಥದ್ದು ಏನು ಕೊಡ್ತಾರತ್ತೆ? ಕೆಲವೊಬ್ಬರು ಮುತ್ತು ರತ್ನ ಕೊಟ್ರಂತೆ, ಇನ್ನು ಕೆಲವರು ವಜ್ರ ವೈಢೂರ್ಯ ಕೊಟ್ರಂತೆ, ಇನ್ನು ಕೆಲವರು ಆನೆ ಕುದುರೆ ಹೀಗೆ ಏನೇನೋ ಕೊಟ್ರಂತೆ. ಆವಾಗಲೂ ಚಿನ್ನದ ರೇಟು ಇಷ್ಟೇ ಜಾಸ್ತಿ ಆಗಿತ್ತಾ? ಹೇ ಹುಡುಗಿ, ಇದು ನಮ್ಮ ಭರತಖಂಡ, ನಮ್ಮ ಭಾರತ ದೇಶ ಸಂಪತ್ತಿನಿಂದ ಸಮೃದ್ಧವಾಗಿತ್ತಂತೆ. ರಸ್ತೆ ಬದಿಲೆಲ್ಲ ಸೇರಿನ ಲೆಕ್ಕದಲ್ಲಿ ಮುತ್ತು ರತ್ನ ಹವಳ ಬಂಗಾರ ಎಲ್ಲ ಮಾರ್ತಿದ್ರಂತೆ. ಈಗೇನು ನಿನಗೆ ಬಂಗಾರದ ರೇಟ್ ಹೇಳ, ಇಲ್ಲ ಕಥೆ ಮುಂದುವರಿಸ್ಲಾ? ಕತೆ ಹೇಳಿ. ಎಲ್ಲರೂ ಉಡುಗೊರೆ ಕೊಟ್ಟಾದ್ಮೇಲೆ ವಾಯುದೇವರು ಅತ್ಯಮೂಲ್ಯವಾದಂಥ ಮುತ್ತಿನ ಹಾರವನ್ನು ಸೀತಾಮಾತೆಗೆ ಉಡುಗೊರೆಯಾಗಿ ಕೊಡ್ತಾರೆ. ಆದರೆ ಸೀತಾಮಾತೆದು ತಾಯಿ ಹೃದಯ. ತನ್ನನ್ನು ಶ್ರೀರಾಮಚಂದ್ರನ್ನ ಒಂದು ಮಾಡೋದ್ರಲ್ಲಿ ಆಂಜನೇಯಂದೇ ದೊಡ್ಡ ಪಾತ್ರ ಅಂತ ಯೋಚನೆ ಮಾಡಿ ಆ ಹಾರನ ಆಂಜನೇಯ ಸ್ವಾಮಿ ಕೊಡ್ತಾಳೆ. ಸೀತೆ ಕೂಡ ನಿಮ್ಮ ಹಾಗೆ ಒಳ್ಳೆಯವರು ಅಲ್ವಾ ಅತ್ತೆ? ಹೀಗೆಲ್ಲ ಹೇಳಿಬಿಟ್ರೆ ನಾನು ಬಿದ್ದುಬಿಡ್ತೀನಿ ಅಂತ ಅನ್ಕೋಬೇಡ. ಏ ಹುಡುಗಿ, ಈಗ ಮುಂದೆ ಕತೆ ಹೇಳಬೇಡ್ವಾ? ಹೇಳಿ. ಆದರೆ ಆ ಮುತ್ತಿನ ಹಾರ ನೋಡಿ ಆಂಜನೇಯನಿಗೆ ಖುಷಿನೇ ಆಗಲಿಲ್ಲ. ಆಂಜನೇಯ ಒಂದೊಂದೇ ಮುತ್ತನ್ನು ಕಿತ್ತಿ ಹಲ್ಲಿಂದ ಕಚ್ಚಿ, ಅಯ್ಯೋ ಇದರಲ್ಲೂ ಅದಿಲ್ವಲ್ಲ ಅಂತ ಎಸಿತಾ ಇದ್ದಂತೆ. ಅದನ್ನು ನೋಡಿದ ಊರಿನ ಜನ ಎಲ್ಲ ಕಪಿ ಬುದ್ಧಿ ಎಲ್ಲಿ ಹೋಗತ್ತೆ, ಎಲ್ಲ ಹಾರನ ಹಾಳು ಮಾಡಿಬಿಟ್ಟ ಅಂತ ಹೇಳ್ತಿದ್ರಂತೆ. ಅಯ್ಯೋ, ಆಂಜನೇಯ ಯಾಕೆ ಹಾಗೆ ಮಾಡ್ದ? ಅಷ್ಟು ಒಳ್ಳೆ ಹಾರನ ಹಾಳು ಮಾಡಿಬಿಟ್ನಲ್ಲ ಅವನು. ಸ್ವಲ್ಪ ತಾಳ್ಮೆಯಿಂದ ಕಥೆ ಕೇಳಿದ್ರೆ ನಿನಗೂ ಗೊತ್ತಾಗತ್ತೆ. ಭಾವ, ಅಕ್ಕ ಚಿಕ್ಕ ಮಕ್ಕಳ ಕತೆ ಹೇಳೋ ಹಾಗೆ ಎಷ್ಟು ಚೆನ್ನಾಗಿ ಕತೆ ಹೇಳ್ತಿಳಲ್ವಾ? ಅತ್ತೆ ಸೊಸೆ ಆದಷ್ಟು ಬೇಗ ಸರಿ ಹೋಗ್ತಾರೆ. ಅತ್ತೆ ಸೊಸೆ ಈ ಥರ ಇರಬೇಕು ಅಂತ ನಾನು ಎಷ್ಟು ದಿವಸ ಕನಸು ಕಾಣ್ತಿದ್ದೆ ಗೊತ್ತೇನಮ್ಮ? ಅಣ್ಣ ತಮ್ಮ, ಸತ್ಯ ಎಂಥವಳು ಅಂತ ನಮ್ಗೆಲ್ರಿಗೂ ಅರ್ಥ ಆಗಿತ್ತು. ಈಗ ಅಕ್ಕಿಗೂ ಅರ್ಥ ಆಗ್ತಾ ಇದೆ. ಹೌದಾ? ಆವಾಗಲೂ ಹೀಗೆ ಇರಲಿ ಅಣ್ಣ, ಹೀಗೆ ಇರಲಿ, ನಗ್ತಾ ಇರಲಿ. ಕೇಳಿಸ್ಕೊಂಡ್ಯಾ ಕೀರ್ತನ? ಅಮ್ಮನ ಅಟೆನ್ಷನ್ ಪಡೆಯೋದಕ್ಕೆ ಈ ಸತ್ಯ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾಳೆ. ಈ ಥರದ್ದು ಓವರ್ ಆ್ಯಕ್ಟಿಂಗ್ ಎಲ್ಲ ನಮ್ಮ ಅಮ್ಮನ ಮುಂದೆ ನಡೆಯೋದಿಲ್ಲ. ಕೀರ್ತನ, ಸತ್ಯ ಆ್ಯಕ್ಟಿಂಗ್ ಮಾಡ್ತಿಲ್ಲ, ಅವಳಿರೋದೇ ಹೀಗೆ. ನೀವೊಬ್ಬರೇ ಅವಳನ್ನ ಹೊಗಳ್ಬೇಕು ಚಿಕ್ಕಿ. ನಿಮ್ಗೆಲ್ರಿಗೂ ಅವಳ ಮೇಲೆ ಅದು ಏನು ಒಬ್ಸೆಷನ್ನು ಆ ದೇವ್ರಿಗೆ ಗೊತ್ತು.
ಡಾರ್ಲಿಂಗ್ ಡಾರ್ಲಿಂಗ್ ನಿಂತ್ಕೋ ಐ ಆಮ್ ಸುಖಮ್. ಛೇ, ರಾತ್ರಿ ಇಡೀ ನಿದ್ದೆ ಬರಲ್ಲ ಈಗ. ಆಗ ಸೀತಾಮಾತೆ ಆಂಜನೇಯನ ಹತ್ರ ಬಂದು ಯಾಕಪ್ಪ ಹೀಗೆ ಮಾಡಿದೆ ಅಂತ ಕೇಳಿದ್ರಂತೆ. ಅದಕ್ಕೆ ಆಂಜನೇಯ, ಅಮ್ಮ ಇದು ತುಂಬ ಅಮೂಲ್ಯವಾದದ್ದು ಅಂತ ಹೇಳಿದ್ರಿ, ಆದರೆ ಇದರಲ್ಲಿ ಯಾವ ಅದ್ಭುತನೂ ಕಾಣಿಸ್ಲಿಲ್ಲ ನನಗೆ ಅಂತ ಹೇಳಿದ್ರಂತೆ. ಆಗ ಸೀತಾಮಾತೆ ಆಂಜನೇಯನ ಏನು ನಿನ್ನ ಮಾತಿನ ಅರ್ಥ ಅಂತ ಕೇಳಿದಾಗ ಆಂಜನೇಯ ಹೇಳ್ತಾನೆ, ಯಾವುದರಲ್ಲಿ ನನ್ನ ಪ್ರಭು ಶ್ರೀರಾಮಚಂದ್ರ ಇಲ್ವೋ ಆ ವಸ್ತು ಹೇಗೆ ಅಮೂಲ್ಯ ಆಗತ್ತೆ ಅಂತ ಕೇಳ್ತಾನಂತೆ. ಅವನ ಮಾತು ಕೇಳಿ ಎಲ್ರಿಗೂ ಆಶ್ಚರ್ಯ ಆಗತ್ತೆ. ಹಾಗೆ ಲಕ್ಷ್ಮಣ ಎಲ್ಲದರಲ್ಲೂ ಅಣ್ಣ ಇರೋದಕ್ಕೆ ಹೇಗೆ ಸಾಧ್ಯ ಅಂತ ಕೇಳ್ತಾನೆ. ಆಗ ಹನುಮ ಹೇಳ್ತಾನೆ, ಯಾಕಿಲ್ಲ, ಸೃಷ್ಟಿಯ ಪ್ರತಿ ಕಣಕಣದಲ್ಲೂ ಪ್ರತಿ ಅಣುವಿನಲ್ಲೂ ಸಮಸ್ತ ಸಂಕುಲದಲ್ಲೂ ಶ್ರೀರಾಮನಿದ್ದಾನೆ ಅಂತ ಹೇಳ್ತಾರೆ. ಅದಕ್ಕೆ ಅಲ್ಲಿದ್ದವರೆಲ್ಲ ಆಂಜನೇಯನ ಪರಿಹಾಸ್ಯ ಮಾಡಿ, ಹಾಗಾದರೆ ನಿನ್ನಲ್ಲಿ ಶ್ರೀರಾಮ ಇದ್ದಾನಾ ಅಂತ ಕೇಳ್ತಾರೆ. ಹೌದು ಅಂತ ಆಂಜನೇಯ ಹೇಳಿ ತನ್ನ ಎದೆಯನ್ನು ಬಗದ್ ತೋರಿಸ್ತಾನೆ. ಅಲ್ಲಿ ಸಾಕ್ಷಾತ್ ಶ್ರೀರಾಮಚಂದ್ರ ಸೀತಾ ಸಮೇತರಾಗಿ ಕಾಣಿಸ್ಕೋತಾರೆ. ಅದನ್ನು ನೋಡಿ ಎಲ್ಲರೂ ಬೆರಗಾಗ್ತಾರೆ. ಈ ಮೂಲಕ ಆಂಜನೇಯನ ಭಕ್ತಿ ಎಂಥದ್ದು ಅಂತ ಇಡೀ ಲೋಕಕ್ಕೆ ಗೊತ್ತಾಗುತ್ತೆ. ಬಾಬಾ, ಅಕ್ಕ ಮತ್ತೆ ಸತ್ಯನ ಈ ರೀತಿ ಒಟ್ಟಿಗೆ ನೋಡ್ತಿರೋದು ಎಷ್ಟು ಖುಷಿ ಆಗ್ತದೆ ಅಲ್ವಾ? ಈಗ ಖುಷಿ ಆಯ್ತಾ? ತೃಪ್ತಿ ಆಯ್ತಾ? ಒಳ್ಳೆ ತಪ್ಪಗೆ ಮಲ್ಕೊಳ್ಳಿ. ಅಪ್ಪ ನಾನು ನೀನು ಅಷ್ಟೇ ಹೋಗಿ ಮಲ್ಕೊ. ಸೀತಾ, ಯಾಕೋ ನನಗೂ ನಿದ್ದೆ ಬರ್ತಾ ಇಲ್ಲ ಕಡೆ. ನನಗೂ ಕತೆ ಹೇಳೆ. ನೀವೆಲ್ಲ ಇಲ್ಲೇ ಇದ್ದೀರಾ? ನೀನು ಸತ್ತಿನ ಕತೆ ಹೇಳ್ತಿದ್ದೀಯಲ್ಲ, ಅದಕ್ಕೆ ಎಲ್ಲರೂ ಕೇಳಿಸ್ಕೊಳ್ಳಲಿ ಅಂತ ನಾನೇ ಎಲ್ಲರನ್ನ ಕರೆದು ನಿಲ್ಲಿಸಿದ್ದೆ. ಎಲ್ಲರೂ ಕೇಳಿಸ್ಕೊಂಡ್ಬಿಟ್ರು. ನಮಗೂ ಕತೆ ಹೇಳಿ. ಎಲ್ಲ ನನ್ನ ಆಡ್ಕೊಳಕ್ಕೆ ಕಾಯ್ತಾ ಇರ್ತೀರಲ್ವಾ? ಹೋಗ್ರಿ ಸುಮ್ಮನೆ. ನಾವು ಹೋಗಲ್ಲ. ನೀ ಏನೇ ಹೇಳು ಸತ್ಯ, ನಿಮ್ಮ ಅತ್ತೆಗೆ ನಿನ್ನ ಬಗ್ಗೆ 100% ಲವ್ ಆಗ್ತಿರೋದಂತೂ ಸತ್ಯ ಸತ್ಯ ಸತ್ಯ. ರೀ, ಆಯಿತು ಮೇಡಮ್, ತಪ್ಪಾಯಿತು. ನಡೀರಪ್ಪ, ಹೋಗಿ ಎಲ್ಲರೂ ಮಲ್ಕೊಂಡು ನಡೀರಿ. ಅತ್ತೆ ಸೊಸೆಗೆ ಲಾಲಿ ಹಾಡು ಹಾಡಿ ಮಲಗಿಸ್ತಾಳೆ. ಮಲಕ್ಕಮ್ಮ, ಹಾಡು ಹೇಳಿ ನೀನು ಆಯಿ ಅಂತ. ಏ ಹುಡುಗಿ, ಅವ್ರ ಮಾತಿಗೆ ನಗ್ತಾ ಕೂತ್ಕೊಂಡ್ಬಿಡ್ಬೇಡ. ನಾನು ನಿನ್ನ ಕತೆ ಹೇಳಿದ್ದು ನೀನು ಮಲಗಲಿ ಅಂತ. ಮಲಗು ಸುಮ್ಮನೆ. ಅಣ್ಣ ನೀನು ಬಾ, ಮತ್ತೆ ವಾಪಸ್ ಹೋಗ್ಬಿಟ್ಟಿಯ? ಇಲ್ಲಪ್ಪ, ಇಲ್ಲ, ದೇವರನ್ನ ಹೋಗಲ್ಲ. ನಡಿ. ಗೊತ್ತು ಅತ್ತೆ, ಆದರೆ ಕತೆ ಎಷ್ಟು ಚೆನ್ನಾಗಿತ್ತು ಅಂದರೆ ನಿದ್ದೆ ಮಾಡೋದಕ್ಕೆ ಮನಸ್ಸೇ ಬರಲಿಲ್ಲ. ಸರಿ, ಈಗ ಮಲಗು. ಒಂದೇ ಒಂದು ಪ್ರಶ್ನೆ ಅತ್ತೆ. ಇನ್ನೇನು ನಿಂದು? ರಾಯರ್ ಹೇಳಿದಾಗೆ ನಿಜವಾಗ್ಲೂ ನಿಮಗೆ ನನ್ನ ಮೇಲೆ ಲವ್ ಆಗಿದೆಯಾ? ಏ ಹುಡುಗಿ, ಸುಮ್ಮನೆ ಮಲಗಕ್ಕೆ ಏನು ತಗೋತೀಯ ನೀನು? ಮಲ್ಕೊ ಅಂತ ಹೇಳಿಲ್ವಾ? ಜ್ವರ ಇದೆ, ಲವ್ ಅಂತೆ, ಅದಂತೆ. ಮಲ್ಕೊ. ನನಗೆ ಯಾರ ಮೇಲೂ ಲವ್ ಆಗಿಲ್ಲ, ಆಗೋದು ಇಲ್ಲ. ಗೊತ್ತಾಗ್ತಾ ಇದೆ. ಥ್ಯಾಂಕ್ಸ್ ಅತ್ತೆ. ಸತ್ಯ. ಆಹಾ, ಕೇಳೋದಕ್ಕೆ ಎಷ್ಟು ಹಿತವಾಗಿದೆ. ಇನ್ನೊಂದು ಸತಿ ಕರಿತೀರಾ? ಸತ್ಯ, ಮಲಗು ಸುಮ್ಮನೆ. ಹಾಂ. ಏನು ಹುಡುಗರೋ ಏನೋ, ಸೂರ್ಯ ನೆತ್ತಿ ಮೇಲೆ ಬಂದರೂ ಇನ್ನೂ ಮಲಗೆ ಇರ್ತಾರೆ. ಕಾರ್ತಿಕ್, ಎದ್ದೇಳೋ, ಎಷ್ಟೊತ್ತು ಮಲಗೋದು?
ಏನಮ್ಮ ನೀವು ಎಷ್ಟು ಚೆನ್ನಾಗಿ ನಿದ್ದೆ ಬಂದಿದ್ದು ಗೊತ್ತಾ? ಹಾಂ, ಹಾಗಂತ ದಿನ ಪೂರ್ತಿ ಮಲಗೇ ಇರ್ತೀಯಾ? ನೋಡು ಟೈಮ್ ಎಷ್ಟಾಗಿದೆ ಅಂತ. ನಿದ್ದೆ ಬೇರೆ ಸರಿಗಾಗಿಲ್ಲ. ನಿದ್ದೆ ಎತ್ತಿದ್ದೆ ಬೆಳಗಿನ ಜಾವ ಅಂಥದ್ರಲ್ಲಿ. ಅಲ್ಲ ಕಣೋ, ರೂಮಲ್ಲಿ ಹೋಗಿ ಮಲಗಬೇಕು. ಇಲ್ಲಿ ಮಲಗಿದ್ರೆ ನಿದ್ದೆ ಬರುತ್ತೇನೋ? ನೋಡು, ಎದ್ದು ಫ್ರೆಶ್ ಆಗಿ ಹುಡುಗಿಗೆ ಹಾಲು ತೊಗೊಂಡು ಹೋಗು, ಹಾಗೆ ಬಿಸಿನೀರು ತೊಗೊಂಡು ಹೋಗು. ಜ್ವರ ಸ್ವಲ್ಪ ಕಮ್ಮಿ ಆಗಿದೆ. ಈಗ ಕೊಡಬೇಕಾಗಿರೋ ಮಾತ್ರೆಗಳನ್ನು ಟೇಬಲ್ ಮೇಲೆ ಇಟ್ಟಿದ್ದೀನಿ. ಹಾಲು ಕುಡಿದ್ಮೇಲೆ ಕೊಡು, ಬಿಸಿನೀರಲ್ಲೇ ಕೊಡಬೇಕು, ಮರಿಬೇಡ. ಸರಿಮ್ಮ. ಅದಾದ ಅರ್ಧ ಗಂಟೆ ಮೇಲೆ ತಿಂಡಿ ತಿನ್ನಬೇಕು. ಅದಾದಮೇಲೆ ತಿರ್ಗಾ ಮಾತ್ರೆ ನುಂಗಬೇಕು. ಮಾತ್ರೆ ಯಾವುದೂ ಮಿಸ್ ಆಗಬಾರ್ದು ಕಾರ್ತಿಕ್, ಅರ್ಥ ಆಯ್ತಾ? ಯಾವುದು ಮಿಸ್ ಆಗಲ್ಲಮ್ಮ. ನಿನ್ನ ನಿದ್ದೆಯಿಂದ ಎದ್ದಿದ್ಯಾ ಫಸ್ಟು? ಇಲ್ಲ, ಅರ್ಥ ಆಯ್ತಮ್ಮ. ಮತ್ತೇನು ಇಲ್ಲೇ ಕೂತಿದ್ದೀಯಾ? ಇನ್ನು ಎದ್ದೇಳೋ, ಬೇಗ ಹೊರಡು. ಸರಿಮ್ಮ. ಅಯ್ಯೋ ದೇವ್ರೆ, ಏನು ಹುಡುಗರು, ಏನು ಅದೇನು ಅರ್ಥ ಮಾಡ್ಕೋತಾರೋ. ಹಾಂ, ಬೆಡ್ಶೀಟ್ ಇಟ್ಕೊಂಡಿದ್ದಾನೆ, ಹೊತ್ಕೊಂಡು ಇಲ್ಲ. ಸತ್ಯ, ಅಮ್ಮನ್ನೇ ನೀನು ಹೀಗೆ ನಿನ್ನ ಕಡೆ ಎಳ್ಕೊಂಡಿದ್ಯಾ ಅಂತಂದರೆ ನೀನು ಸಾಮಾನ್ಯದೋಳಲ್ಲ, ಭಯಂಕರ ಕತ್ತರ್ನ ಕೇಡಿ. ಹಾಗಂತ ನನ್ನನ್ನು ಅಂಡರ್ ಎಸ್ಟಿಮೇಟ್ ಮಾಡಬೇಡ. ನಿನ್ನನ್ನು ಎದುರ್ಸೋಕ್ಕೆ ಒಬ್ಬರು ಕರೆಕ್ಟಾಗಿರೋ ಕ್ಯಾಂಡಿಡೇಟ್ನೇ ಹುಡುಕಿದ್ದೀನಿ. ಅದು ನಿನ್ನಕ್ಕ ದಿವ್ಯಾ. ಕರೆಕ್ಟ್. ದಿವ್ಯಾ ಈ ಮನೆಗೆ ಬರಬೇಕಾದ ಟೈಮು ಹತ್ತಿರ ಬಂದಿದೆ. ಅವಳನ್ನ ಕರ್ಕೊಂಡು ಬಂದು ನಿನಗೆ ಒಂದು ಗತಿ ಕಾಣಿಸ್ತೀನಿ ಸತ್ಯ. ನನ್ನ ನೆಕ್ಸ್ಟ್ ಮೂವ್ ಏನು ಅಂತ ನೀನು ಇಮ್ಯಾಜಿನ್ ಕೂಡ ಮಾಡ್ಕೊಂಡಿರೋದಿಲ್ಲ. ಹಾಗಿದೆ ನನ್ನ ಪ್ಲ್ಯಾನ್. ಜಸ್ಟ್ ವೇಟ್ ಆ್ಯಂಡ್ ವಾಚ್. ಏನು ಅಮಲ್ ಬೇಬಿ, ಹಾಲು ತಂದ್ಬಿಟ್ಟಿದ್ಯಾ? ಇದನ್ನ ನೋಡ್ತಿದ್ರೆ ನನಗೇನು ನೆನಪಾಗ್ತಿದೆ ಗೊತ್ತಾ? ಏನು ನೆನಪಾಗ್ತಿದೆ? ಹಳೆ ಪಿಕ್ಚರಲ್ಲಿ ಫಸ್ಟ್ ನೈಟ್ ಸೀನಲ್ಲಿ ಗಂಡನಿಗೋಸ್ಕರ ಹೆಂಡತಿ ಹಾಲು ತರ್ತಾಳಲ್ಲ, ಅದು ನೆನಪಾಗ್ತಿದೆ. ಇಲ್ಲಿ ಗಂಡ ನಾನು. ಅದೇ ಅನ್ಕೊಂಡೆ, ಏನಪ್ಪ ಇಲ್ಲೆಲ್ಲ ಉಲ್ಟಾನೇ ಆಗ್ತಿದ್ಯಲ್ಲ ಅಂತ. ಅಮ್ಮ ಹೇಳಿದ್ರು ಅಂತ ಹಾಲು ತಂದೆ. ಕುಡ್ದು ಮಾತ್ರೆ ತಗೊಬೇಕಂತೆ. ಹಾಗಿದ್ರೆ ಅತ್ತೆ ಹೇಳಿದ್ರು ಅಂತ ತಂದ್ಯಾ? ನನ್ನ ಮೇಲಿರೋ ಪ್ರೀತಿಯಿಂದ ಅಲ್ವಾ? ಸುಮ್ಮನೆ ಹಾಲು ಕುಡ್ದು ಮಾತ್ರೆ ತಗೊಳಕ್ಕೆ ಏನು ತಗೊಂತ್ಯಾ? 1,000 ರೂಪಾಯಿ. ಚೆನ್ನಾಗಿದೆ ಜೋಕು, ನಗುನೇ ಬರಲಿಲ್ಲ. ತಗೋ ಹಾಲು ಕುಡಿ. ನಿನ್ಮೇಲೆ ಪ್ರೀತಿ ಇರೋದಕ್ಕೆ ತಾನೆ ಇದನ್ನೆಲ್ಲ ಮಾಡ್ತಾ ಇರೋದು. ಅಬ್ಬಬ್ಬಾ, ನೀನ್ ಯಾವಾಗ್ಲೂ ಇದೇ ತರ ಪ್ರೀತಿ ತೋರಿಸ್ತೀಯ ಅಂದ್ರೆ ನಾನು ಯಾವಾಗ್ಲೂ ಹುಷಾರ್ತ ಬೀಳ್ತೀನಿ. ಸತ್ಯ, ಹಾಗೆಲ್ಲ ಮಾತಾಡಬೇಡ. ನೀನು ಒಳ್ಳೇದು ಮಾತಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಆದರೆ ಈ ಥರ ಕೆಟ್ಟದ್ದು ಮಾತಾಡಬೇಡ. ನಾವು ಏನು ಮಾತಾಡ್ತೀವೋ ಅದೇ ಆಗುತ್ತಂತೆ. ಸುಮ್ಮನೆ ನೀನು ಏನೇನೋ ಮಾತಾಡಬೇಡ. ಸುಮ್ಮನೆ ಅಂದೆ ಅಮಲ್ ಬೇಬಿ, ಹಾಲು ಕೊಡು. ಅಮಲ್ ಬೇಬಿ, ಅರ್ಧ ಕುಡ್ದು ಅರ್ಧ ನಿನಗೆ ಕೊಡ್ಲಾ? ಸತ್ಯ, ನೀನು ಇದೆಯಲ್ಲ, ಫಸ್ಟು ಹಾಲು ಕುಡಿ, ಆಮೇಲೆ ತರಲೆ ಮಾಡು. ತಗೋ, ಹಾಲು ಜೊತೆನೇ ಇದನ್ನು ನುಂಗು. ಬೇಗ ಹುಷಾರಾಗಬೇಕು. ಅಮ್ಮ, ಅಮ್ಮ, ಬಂದೇ ಇರೇ. ಏನೇ ಏನೇ ಇದು, ಇಷ್ಟೊಂದು ಅಲಂಕಾರ ಮಾಡ್ಕೊಂಡಿದೀಯಾ? ಎಲ್ಲಿಗೆ ಹೊರಟಿದೀಯಾ? ಅದು ಹೊಸ ನೆಕ್ಲೆಸ್ ಬಂತಲ್ಲ, ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ.
ದೇವಸ್ಥಾನಕ್ಕ? ಹ್ಞೂ ಅಜ್ಜಿ, ನಾನು ಏನು ಅನ್ಕೋತೀನೋ ಅದೇ ಆಗಲಿ ಅಂತ ಕೇಳ್ಕೊತೀನಿ. ಹಾಗೆ ಸ್ವಲ್ಪ ಒಳ್ಳೆ ಬುದ್ಧಿನೂ ಕೊಡಪ್ಪ ಅಂತ ಕೇಳ್ಕೊಂಡು ಬಾ. ದೊಡ್ಡವ್ರಿಗೆ ಮರ್ಯಾದೆ ಕೊಡೋದನ್ನು ಕಲಿಸ್ಕೊಡಪ್ಪ ಅಂತ ಕೇಳ್ಕೊಂಡು ಬಾ. ಅಜ್ಜಿ, ಇವತ್ತು ನಾನು ಒಳ್ಳೆ ಮೂಡಲ್ಲಿದ್ದೀನಿ. ನಿನ್ನ ಹತ್ರ ಜಗಳ ಮಾಡೋಷ್ಟು ಟೈಮ್ ನನಗಿಲ್ಲ. ಅಮ್ಮ, ನೀನು ಹೋಗಿ ಬುಟ್ಟಿ ತೊಗೊಂಡು ಬಾ. ತಗೋ. ದೇವಸ್ಥಾನಕ್ಕೆ ಹೋಗ್ತಿರೋಳಿಗೆ ಇದನ್ನು ತೊಗೊಂಡು ಹೋಗ್ಬೇಕು ಅಂತ ಗೊತ್ತಾಗಲ್ವ ನಿಂಗೆ? ಪ್ರತಿಯೊಂದಕ್ಕೂ ಕೈಗೊಬ್ಬರು ಕಾಲ್ಗೊಬ್ಬರು ಹಾಳ್ಬೇಕಲ್ವ ನಿಂಗೆ? ಚಾಕ್ರಿ ಮಾಡೋರಿದ್ರೆ ಎಷ್ಟು ಬೇಕಾದ್ರೂ ಕೆಲಸ ಮಾಡಿಸ್ಕೋತೀಯ ನೀನು. ಸುಮ್ಮನೆ ವಟ ಅನ್ಬೇಡ. ನಿನ್ನ ಮಾತು ಕೇಳಿ ಕೇಳಿ ಸಾಕಾಗಿ ಹೋಗಿದೆ. ಹೋಗಿ ಹೋಗಿ ನಿನಗೆ ಮಗಳ ಹುಟ್ಟಿಸಿದನಲ್ಲ ದೇವರು. ಹೋಗಿ ಬೇರೆ ಅಮ್ಮಂದಿರನ್ನ ನೋಡು, ಅವ್ರ ಮಕ್ಕಳು ಅಂದರೆ ಎಷ್ಟು ಪ್ರೀತಿ ತೋರಿಸ್ತಾರೆ ಅಂತ. ಅದೇ ನೀನು ನಾನು ನೋಡಿದ್ರೇ ಉರಿದು ಬೀಳ್ತೀಯ. ಆಯಿತು, ವಟ ಅನ್ಬೇಡ ನೀನು. ನಿನ್ನ ಮಾತು ಕೇಳಿ ಕೇಳಿ ನನ್ನ ಕಿವಿ ಕಿವುಡಾಗಿದೆ. ಹೋಗ್ಬಿಟ್ಟು ಬಾ. ಹೇಳೋದೇ ಮಾಡ್ತಿದ್ದೆ. ನಾನಿವತ್ತು ದೇವ್ರ ಹತ್ರ ಏನೋ ಸ್ಪೆಷಲಾಗಿ ಕೇಳಕ್ಕೆ ಹೊರಟಿದ್ದೀನಿ. ಅತ್ತೆ ಆಗಲೇ ಹೇಳಿದ್ರಲ್ಲ, ಆ ದೇವ್ರ ಹತ್ರ ನಿಂಗೆ ಒಳ್ಳೆ ಬುದ್ಧಿ ಕೊಡಪ್ಪ ಅಂತ ಕೇಳ್ಕೊಂಬಾ. ಆಗಲೇ ನಮಗೆ ನೆಮ್ಮದಿ. ನನ್ನ ಬುದ್ಧಿ ಚೆನ್ನಾಗೇ ಇದೆ. ನಿನ್ನ ಸತ್ಯನಿಗಿಂತ ನಾನು ಚೆನ್ನಾಗಿರಲಿ ಅಂತ ಬೇಡ್ಕೊಳಕ್ಕೆ ಹೋಗ್ತಾ ಇದ್ದೀನಿ. ಆ ಸತ್ಯ ಹಾಗೆ ಹೀಗೆ ಅಂತ ಗುಣಗಾನ ಮಾಡ್ತಿರ್ತೀರಲ್ಲ, ನೋಡ್ತಾ ಇರಿ. ಮುಂದೊಂದು ದಿನ ನಾನು ಅಲ್ಲಿ, ನಿನ್ನ ಸತ್ಯ ಇಲ್ಲಿ. ಅವಳು ನಿನ್ನ ತಂಗಿ ಕಣೆ. ಅವಳ ಜೊತೆ ಏನು ನಿನ್ನ ಸ್ಪರ್ಧೆ? ನೀವುಗಳು ಸೇರಿನೇ ನನಗೂ ಒಳಗೂ ಸ್ಪರ್ಧೆ ತಂದಿಟ್ಟಿದ್ದು. ಅವ್ಳು ಏನು ಮಾಡಿದ್ರು ಗ್ರೇಟು, ನಾನು ಏನು ಮಾಡಿದ್ರು ಡಮ್ಮಿ ಅಲ್ವಾ? ನಿಮ್ಗೆಲ್ರಿಗೂ ಸರಿಯಾಗಿ ಪಾಠ ಕಲಿಸ್ತೀನಿ. ಇನ್ನು ಮುಂದೆ ಇದೆ ಆ ಸತ್ಯಂಗೆ ಮಾರಿ ಹಬ್ಬ. ದಿವ್ಯಾ, ಸತ್ಯನ ಬಗ್ಗೆ ಇನ್ನೊಂದು ಮಾತಾಡಿದ್ರೆ ಹಲ್ಲುದ್ರಿಸ್ಬಿಡ್ತೇನೆ. ಪಾಪ ಅವಳು ಬದುಕಲ್ಲಿ ಈಗ ತಾನೇ ನೆಮ್ಮದಿ ನೋಡ್ತಿದ್ದಾಳೆ. ಅದನ್ನು ಕಿತ್ಕೊಳ್ಳೋ ಪ್ರಯತ್ನ ಮಾಡಬೇಡ. ಜಾನಕಿ, ನಾಯಿ ಬೊಗಳಿದ್ರೆ ದೇವಲೋಕ ಹಾಳಾಗತ್ತೇನೆ. ಇವಳು ಬೇಡ್ಕೊಂಡು ಕೂಡಲೇ ಸತ್ಯಂಗೆ ಕಡ್ದಾಗ್ಬಿಡುತ್ತಾ? ದೇವ್ರಿಗೆ ಯಾರಿಗೇನು ಕೊಡಬೇಕು, ಎಷ್ಟು ಕೊಡಬೇಕು ಅನ್ನೋದು ಚೆನ್ನಾಗಿ ಗೊತ್ತಿರುತ್ತೆ. ಅವ್ರವ್ರ ಯೋಗ್ಯತೆ ಏನಿರುತ್ತೋ ಅಷ್ಟೇ ಸಿಗೋದು. ನೀನು ಕೋಪ ಮಾಡಿಕೊಂಡು ಮನಸ್ಸು ಕೆಡ್ಸ್ಕೋಬೇಡ. ಬರೀ ನನಗೆ ಬೈಯೋದು ಒಂದೇ ಕೆಲಸ ಅಲ್ವಾ? ಅವಳಿಗೊಂದು ನ್ಯಾಯ, ನನಗೊಂದು ನ್ಯಾಯ. ದಿವ್ಯಾ, ಮೊದಲಿಂದನೂ ನಾನು ನಿನ್ನ ಪರವಾಗೇ ಇದ್ದಿದ್ದು. ನೀನು ಏನೇ ತಪ್ಪು ಮಾಡಿದ್ರು ನಿಂದೆ ಸರಿ ಅಂದ್ಕೊಂಡಿದ್ದೆ. ನಿಜ ಹೇಳಬೇಕು ಅಂದರೆ ಸತ್ಯ ಇಲ್ಲಿದ್ದಾಗ ಅವಳನ್ನ ನಾನು ಒಂದಿನೂ ಚೆನ್ನಾಗಿ ನೋಡ್ಕೊಂಡಿಲ್ಲ. ಸುಮ್ಮನಿದ್ದವ್ರಿಗೆ ಇನ್ನೊಂದು ಮಾತು ಹೆಚ್ಚಿಗೆ ಬೈತಾರೆ ಅನ್ನೋ ಥರ ಎಲ್ಲದಕ್ಕೂ ಅವಳನ್ನೇ ಬೈತಿದ್ದೆ. ಆದರೆ ನೀನು ನನ್ನ ನಂಬಿಕೆ ಎಲ್ಲ ಸುಳ್ಳು ಮಾಡಿಬಿಟ್ಟಲ್ಲೇ. ನೀನು ಅವಳ ಥರ ಒಳ್ಳೆ ಬುದ್ಧಿ ಕಲ್ತಿದ್ರೆ ಈ ಥರ ಆಗ್ತಿತ್ತೇನೆ? ನೋಡ್ತೀವ್ಯಾ, ನಾವೇನೋ ಬಿದ್ದೋಗೋ ಮರ. ನಮ್ಮ ಚಿಂತೆ ಇಲ್ಲಮ್ಮ. ಆದರೆ ನಿನಗೆ ಹೀಗಾಯ್ತಲ್ಲ, ಅದಕ್ಕೋಸ್ಕರ ನಾವು ಎಷ್ಟು ಚಿಂತೆ ಮಾಡ್ತೀವಿ ಅಂತ ನಿನಗೇನು ಗೊತ್ತು? ಆ ಚಿಂತೆ ಯಾವಾಗಲೂ ಇದೆ ಕಣೆ. ನೀವೇನು ನನ್ನ ಬಗ್ಗೆ ಕನಿಕರ ತೋರಿಸೋ ಅವಶ್ಯಕತೆ ಇಲ್ಲ. ನಾನು ಬೆಳೆಯೋದನ್ನ ನೋಡ್ತಾ ಇರಿ, ಅಷ್ಟು ಸಾಕು. ಅದಕ್ಕೆ ಇದೇ ಸ್ಯಾಂಪಲ್. ರೀ, ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ದೇವಸ್ಥಾನಕ್ಕ? ಯಾಕಕ್ಕ? ಯಾಕೋ ಮನಸ್ಸಿಗೆ ಸಮಾಧಾನ ಇಲ್ಲ ಕಣೆ, ಅದಕ್ಕೆ ಒಂದು ಅರ್ಚನೆ ಮಾಡಿಸ್ಕೊಂಬರೋಣ ಅಂತ. ಅಕ್ಕ ಹೇಳಿದಿದ್ರೆ ನಾನು ಜೊತೆಗೆ ಬರ್ತಿದ್ನಲ್ಲ. ಬೇಡ ಊರ್ಮಿಳ, ನೀನು ಮನೇಲೇ ಇರು. ಆ ಹುಡುಗಿಗೆ ಬೇರೆ ಹುಷಾರಿಲ್ಲ. ಆ ಹುಡುಗಿ ಕರೆದ್ರೆ ಯಾರೊಬ್ರು ಬೇಕಲ್ವಾ? ನೀನು ಹೋಗುವಿ ಅಂತೆ. ಪರವಾಗಿಲ್ವೇ ಸೀತಾ? ಸೊಸೆ ಬಗ್ಗೆ ಇಷ್ಟೊಂದು ಕಾಳಜಿ, ಅಕ್ಕರೆ, ಪ್ರೀತಿ ತೋರಿಸ್ತಿದೀಯಾ? ಬೇಷ್ ಬೇಷ್. ರೀ, ಮನೇಲಿ ಯಾರಿಗೆ ಹುಷಾರು ತಪ್ಪಿದ್ರು ಕಾಳಜಿ ತೋರಿಸ್ಲೇಬೇಕಾಗತ್ತೆ. ಅದರಲ್ಲೇನು ವಿಶೇಷತೆ? ಹೌದು ಹೌದು, ನೀನು ಹೀಗೆ ಅಂತ ನಮಗೆ ಗೊತ್ತಿಲ್ವೇ? ಅದಕ್ಕೆ
ಸತ್ಯ ಈಗ ಹೇಗಿದ್ದಾಳೆ? ಹುಷಾರಲ್ಲ? ಪರವಾಗಿಲ್ಲ ಲಕ್ಷ್ಮಣ, ಸ್ವಲ್ಪ ಹುಷಾರಾಗಿದ್ದಾಳೆ, ಜ್ವರನೂ ಬಿಟ್ಟಿದೆ. ಆದರೆ ಅದೇನೋ ಪದೇ ಪದೇ ಬೆಚ್ಚಿ ಬೀಳ್ತಾಳೆ, ಏನೇನೋ ಕನ್ವರ್ಸ್ತಾಳೆ. ಬೆಚ್ಚ ಬೀಳ್ತಿದ್ದಾಳೆ? ಏನು ಕನ್ವರ್ಸ್ತಾ ಇದ್ದಾಳೆ? ಅಯ್ಯೋ ಅದೇನೋ ಪ್ರೀತಿ ಮಾಡಿದವ್ರಿಗೆ ಮೋಸ ಮಾಡಬಾರ್ದು, ಸಂಬಂಧ, ದ್ರೋಹ, ಎರಡನೇ ಮದುವೆ, ಏನೇನೋ ಮಾತಾಡ್ತಾಳೆ ಮಾರೈತಿ. ನನಗಂತೂ ಒಂದು ಅರ್ಥ ಆಗ್ತಿಲ್ಲ. ಅವಳಿಗೆ ಮನಸ್ಸಲ್ಲಿ ಯಾವುದೋ ಒಂದು ವಿಷಯ ಕೊರಿತಾ ಇದೆ ಅಂತ ನನಗನ್ನಿಸ್ತಾ ಇದೆ ಅಕ್ಕ. ಅದಕ್ಕೆ ಅವಳಿಗೆ ಜ್ವರ ಬಂದಿರೋದು. ಹ್ಞೂ ಕಣೆ, ನನಗೂ ಅದೇ ಅನುಮಾನ. ಅದಕ್ಕೆ ಸತ್ಯ ಯಾವಾಗಲಿಂದ ಹೇಗಿದ್ದಾಳೆ? ಅದೇ ಲಕ್ಷ್ಮಣ, ನಾವು ಅವತ್ತು ಊರ್ಮಿಳ ಹುಟ್ಟಿದ ಹಬ್ಬದ ದಿನ ದೇವಸ್ಥಾನಕ್ಕೆ ಹೋದ್ವಿ ನೋಡು, ಅವತ್ತಿಂದ ಹೇಗಿದ್ದಾಳೆ. ಅದೇನಾಗಿದೆ ಅಂತಲೇ ನನಗೂ ಗೊತ್ತಾಗ್ತಿಲ್ಲ. ಅದಕ್ಕೆ ಯಾವ ದೇವಸ್ಥಾನಕ್ಕೆ ಹೋಗಿದ್ರಿ? ಅದೇ ರೇ, ಮಂಜುನಾಥ ಸ್ವಾಮಿ ದೇವಸ್ಥಾನ.